ಯಾರು ಗೆಲ್ಬೇಕು ಅಲ್ಲಿಗೆ ಬನ್ನಿ. ಫಸ್ಟ್ ಅಶ್ವಿನಿ ಅವರು ನೋಡ್ತಾ ಇದ್ರೆ ಅವ್ರ ಆಟ ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಆಕ್ಚುಲಿ ಅವರು ಎಲ್ಲರ ಮೇಲೆ ಕುದುರೆ ಸವಾರಿ ಮಾಡ್ತಾ ಇದ್ರು. ಬಟ್ ಇವಾಗ ಮಾತ್ರ ಅಶ್ವಿನಿ ಮೇಡಮ್ ಗೆದ್ರೆ ಬೆಸ್ಟ್ ಅನಿಸ್ತದೆ. ಯಾಕಂದ್ರೆ ಎಷ್ಟು ಜನ ಅವ್ರನ್ನ ಎಷ್ಟು ಟೆನ್ಷನ್ ಕೊಡ್ತಾ ಇದ್ದಾರೆ, ಎಷ್ಟು ಎಲ್ಲರೂ ಅವ್ರನ್ನ ಕೈ ಬೆರಳು ತೋರಿಸ್ತಾ ಇದಾರೆ. ಬಟ್ ಇವತ್ತು ಮಾತ್ರ ಅಶ್ವಿನಿ ಪೇಷನ್ಸ್, ಅವ್ರದ್ದು ಪೇಷನ್ಸ್, ಗೇಮ್ ಮೇಲೆ ಇದು ಯಾರು ಎಷ್ಟು ಟ್ಯಾಚರ್ ಕೊಡ್ತಾ ಇದ್ರು ಅವ್ರಿಗೆ ಮೈಂಡ್ ಅವ್ರ ಕ್ಯಾರೆಕ್ಟರ್ನ ಬೆಳೆಸ್ಕೋಬೇಕು ಮತ್ತೆ ಎಲ್ಲರ ಜನರ ಹತ್ರ ಚೆನ್ನಾಗಿ ಇರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆಟ ಆಡ್ತಾ ಇದಾರೆ. ಬಟ್ ಗಿಲ್ಲಿ ತುಂಬಾ ಇಷ್ಟ ಆಗ್ತಾ ಇದೆ ಸ್ಟಾರ್ಟಿಂಗ್. ಇವಾಗ ಅವ್ರು ನೋಡ್ತಾ ಇದ್ರೆ ಇರಿಟೇಷನ್ ಆಗ್ತದೆ. ಒಂದು ಸೆನ್ಸ್ ಬೇಡವಾ? ಇಲ್ಲಿ ಇಡೀ ಕರ್ನಾಟಕ ಅಲ್ಲ, ಇಡೀ ವರ್ಲ್ಡ್ ನೋಡ್ತಾ ಇರ್ತದೆ. ಆಲ್ಮೋಸ್ಟ್ ಒಂದು 50% ಇಡೀ ಪ್ರಪಂಚದಲ್ಲಿ ನೋಡ್ತಾ ಇರ್ತಾರೆ. ಬಟ್ ಗಿಲ್ಲಿ ಆಕ್ಟಿವಿಟೀಸ್ ಹೆಂಗಿರ್ಬೇಕು? ಒಂದು ಬಿಗ್ ಬಾಸ್ ನೋಡ್ತಾ ಇದ್ರೆ ಒಂದು ಹೇರ್ ಸ್ಟೈಲ್ ಆಗ್ಬೋದು, ಮಾತಾಡೋ ಒಂದು ಆಕ್ಟಿವಿಟೀಸ್ ಆಗ್ಬೋದು, ಇನ್ನೊಬ್ಬರು ಪ್ರತಿಯೊಬ್ಬರು ಚುಚ್ಚು ಮಾತಾಡ್ತಾ ಇದ್ರಲ್ಲ, ಅದು ನಿಜವಾಗ್ಲೂ ಅದು ನೋಡಕ್ಕೆ ತುಂಬಾ ಅಸಹ್ಯ ಆಗ್ತಾ ಇದೆ. ಬರ್ತಾ ಬರ್ತಾ ನಾವು ಸ್ಟಾರ್ಟಿಂಗ್ ಗಿಲ್ಲಿ ಫ್ಯಾನ್ ಆಗಿದ್ದೆ. ಬಟ್ ಇವಾಗ ಗಿಲ್ಲಿ ನೋಡಿದ್ರೆ ಗಿಲ್ಲಿ ಆಯ್ತು, ಗಿಲ್ಲಿನ ಯಾರು ಗೆಲ್ಸ್ಬೇಕು? ಕಾವ್ನ ಗೆಲ್ಸ್ಬೇಕು. ಇವತ್ತು ಅವರು ಸೋಲ್ಬೇಕು ಅವರಿಂದ. ಬಟ್ ಒಂದು 70% ಹೇಳೋ ಪ್ರಕಾರ ಗಿಲ್ಲಿನೇ ವಿನ್ನರ್. ಅದು ಗೊತ್ತು ನಮ್ಗೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು ಮತ್ತೆ ಮೀಡಿಯಾದಲ್ಲಿ ಗಿಲ್ಲಿನೇ ಗೆಲ್ಬೇಕು. ಯಾಕಂದ್ರೆ ತುಂಬಾ ಕಷ್ಟದಲ್ಲಿ ಇದಾರೆ. ಇವಾಗ ಜೂನಿಯರ್ ಆರ್ಟಿಸ್ಟು ಲೈಫ್ ಫ್ಯೂಚರ್ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಅದು ಮುಖ್ಯ ಅಲ್ಲಲ್ಲ. ಗಿಲ್ಲಿ ಗೆಲ್ಬೇಕ ಎಲ್ಲ ಅಂತ ಇದಾರೆ. ಗಿಲ್ಲಿ ಆಟ ಕರೆಕ್ಟ್ ಆಗಿದೆ. ಪ್ರತಿಯೊಬ್ಬರನ್ನು ಕಾಲು ಇಳುವುದು ಬಿಗ್ ಬಾಸ್ ಅದಲ್ಲ. ಬಿಗ್ ಬಾಸ್ ಕಲ್ಸೋದೇನ್ ಗೊತ್ತಾ? ಪೇಷನ್ಸ್ ನಿಂದ ಎಲ್ಲ ಒಂದು ಏನಂತಾರೆ ಅದಕ್ಕೆ ಒಂದು ವ್ಯಕ್ತಿತ್ವ ಗೇಮ್ ಅದು ಆಡ್ತಾ ಇಲ್ಲ ಗಿಲ್ಲಿ. ಅಲ್ಲಿ ಆಡ್ತಾ ಇರೋದು ಅಶ್ವಿನಿ ಮತ್ತು ಯಾರು ರಘು ಆಗ್ಬೋದು. ರಘು ಅವರು ಚೆನ್ನಾಗಿ ಆಡ್ತಾ ಇದಾರೆ, ಧನುಷ್ ಚೆನ್ನಾಗಿ ಆಡ್ತಾ ಇದಾರೆ, ಕಾವ್ಯನು ಚೆನ್ನಾಗಿದ್ರು. ಬಟ್ ಅದು ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಇವಾಗ ನಂಗ್ ಲೆಕ್ಕ ತಂದ್ರೆ ಗಿಲ್ಲಿನೇ ಹೋಗ್ಬೇಕು ಅನಿಸ್ತಾ ಇದೆ. ಗಿಲ್ಲಿ ಆಗ್ಬೋದು ಮತ್ತೆ ಈ ವಾರ ಮತ್ತೆ ಯಾರು ಧ್ರುವಂತ್ ಇತ್ತೀಚೆಗೆ ಪರವಾಗಿಲ್ಲ. ಧ್ರುವಂತ್ ಆಟನು ಅವಾಗ ಉಲ್ಟಾ ಸೀದಾ ಆಟ ಆಡ್ತಾರೆ. ಧ್ರುವಂತು ಹೋಗ್ಬೇಕು ಅಂದ್ಬಿಟ್ಟು ಅನಿಸ್ತಾ ಇದೆ ಈ ವಾರ. ಹೆಣ್ಮಕ್ಳು ಯಾರು ಗೆದ್ರೆ ಚೆನ್ನಾಗಿರುತ್ತೆ? ಅಶ್ವಿನಿ ಮೇಡಮ್ ಗೆಲ್ಬೇಕಮ್ಮ. ಬಟ್ ಎಲ್ಲ ಒಂದ್ ಕಡೆ ಅವ್ರ ಒಂದ್ ಸ್ವಲ್ಪ ಅಹಂನ ಎಲ್ಲ ಗಿಲ್ಲಿ ಕಮ್ಮಿ ಮಾಡಿದ್ರು ಅಂತೆಲ್ಲ ಒಂದ್ ಟಾಕ್ ಇದೆ. ಇಲ್ಲ ಗಿಲ್ಲಿ ಅಹಂ ಕಡಿಮೆ ಮಾಡಿಲ್ಲ. ಗಿಲ್ಲಿ ಇವತ್ತು ಅಷ್ಟೇ ಟ್ಯಾಚರ್ ಕೊಡ್ತಾ ಇದ್ದಾನೆ, ಇವತ್ತು ಅಷ್ಟೇ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ. ನಾವು ನಿನ್ನೆ ಮೊನ್ನೆ ನೋಡಿರ್ಬೋದು. ಅವ್ರ ಗೇಮ್ ಮಾಡ್ತಾ ಇದ್ರೆ ಪಾಪ ಅಶ್ವಿನಿ ಧ್ರುವಂತ್ ಇಬ್ರೆ ಫೈಟ್ ಮಾಡ್ತಾ ಇದ್ರೆ. ಬಟ್ 5 ಜನನು ಅವ್ರನ್ನ ಅಶ್ವಿನಿ ಮೇಡಮ್ ಧ್ರುವಂತ ಎಷ್ಟು ಟ್ಯಾಚರ್ ಕೊಡ್ತಾ ಇದ್ರೆ. ಮತ್ತೆ ಅವ್ರ ಹೆಸರು ಏನು ಇನ್ನೊಬ್ಳು ಇದ್ರು ಏನು ರಾಶಿಕಾ ಮಾತಾಡಿದ್ರು ಗೊತ್ತಾ ಅಶ್ವಿನಿ ಮೇಡಮ್ ಮೇಲೆ? ಅದು ವಾಟರ್ದು ತುಂಬಾ ಹೋಪ್ಲೆಸ್. ರಶಿಕಾ ಅವ್ರಿಗೆ ನನ್ನ ನಿಜವಾಗ್ಲು ಅವ್ರು ಹೋಗ್ಬೇಕು. ನಿಜವಾಗ್ಲು ಈ ಸರಿ ಈ ವಾರ ಹೋಗ್ಬೇಕಂದ್ರೆ ರಶಿಕಾ ಹೋಗ್ಬೇಕು. ಯಾಕಂದ್ರೆ ಒಬ್ರು ಅವರು ಲೇಡೀಸ್, ಇವರು ಲೇಡೀಸ್, ಅವರು ಫಿಮೇಲ್ ಇವರು ಫಿಮೇಲ್. ವೀಕೆಂಡ್ ಅಲ್ಲಿ ಅಶ್ವಿನಿ ಮೇಡಮ್ ಹೇಳ್ತಾರೆ ರಘು ಮೇಲೆ ವರ್ಕೊಂತ್ಯಾ ಹಂಗ ಮಲ್ಕೊಂತ್ಯಾ ಹಂಗೆ ಅಂತ ಎಲ್ಲ ರಾಶಿಕಾ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ವೀಕೆಂಡ್ ಅಲ್ಲಿ. ಅದೆಷ್ಟು ಸರಿ? ಅವರು ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಮಾತಾಡೋದು ಹೌದು ತಾನೆ? ಕರೆಕ್ಟ್ ತಾನೆ ಹೇಳಿದ್ದು? ಕರೆಕ್ಟ್ ತಾನೆ. ನೀವು ಅಶ್ವಿನಿ ಮೇಡಮ್ ಅವ್ರು ಹಂಗೆ ಹೇಳ್ಬಾರ್ದು. ಬಟ್ ಒಂದ್ ಹೆಣ್ಮಕ್ಳು ಎಲ್ಲ ಹೆಂಗ ಇರ್ಬೇಕು ಅನ್ನೋದು ಕಲಿಬೇಕು ಫಸ್ಟ್. ಯಾಕೆ ಅವ್ರ ಫ್ಯಾಮಿಲಿದವ್ರು, ಅವ್ರ ರಿಲೇಷನ್, ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ. ನಾಳೆ ಮದ್ವೆ ಆಗ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗುವಂತ ಹೆಣ್ಮಕ್ಳು ಅವರು ಇದಾರೆ. ಅದಕ್ಕೆ ಹೆಣ್ಮಕ್ಳು ನಾನೇ ಅಂತ ಬಿಗ್ ಬಾಸ್ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ನಾನು ಒಂದು ಅಡ್ವೈಸ್ ಇದು ಮಾಡೋದಂದ್ರೆ ಸ್ವಲ್ಪ ಕರೆಕ್ಟ್ ಆಗಿ ಆಡ್ಬೇಕು ಅನ್ನೋದು ನನ್ನ ಉದ್ದೇಶ. ಈಗ ಕಾವ್ಯನೂ ಅದೇ, ಇನ್ನೂ ಮದುವೆ ಆಗೋದು ಇದೆ ಅವ್ರದ್ದು. ಗಿಲ್ಲಿ ಜೊತೆ ಸ್ಟಾರ್ಟಿಂಗ್ ಆಗಿತ್ತು, ಇವಾಗ ಅವಾಯ್ಡ್ ಆಗಿ ದೂರ ಇದು ಮಾಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದಾರೆ. ಇಷ್ಟೇ ಬಿಗ್ ಬಾಸ್ ಅಲ್ಲಿ ಯಾರೇ ಹೆಣ್ಮಕ್ಳು ಹೋಗ್ಲಿ ಅವ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆಟ ಆಡಿದ್ರೆ ತುಂಬಾ ಸೂಪರ್ ಆಗಿರ್ತದೆ. ಥ್ಯಾಂಕ್ ಯು.